ಹಾಯ್ ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗೋ ವ್ಯಾಕ್ಸ್ ಹೇಗೆ ಮಾಡೋದು ಅಂತ ಮನೇಲೇ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಒಂದು ವ್ಯಾಕ್ಸ್ ಬಾಕ್ಸ್ ತೊಗೊಂಡು ಬಂದರೆ ಸಾಕು, ವ್ಯಾಕ್ಸ್ ಹೀಟರ್ ಇದ್ದರೆ ಆರಾಮಾಗಿ ನೀಟಾಗಿ ಮನೇಲಿ ಮಾಡ್ಕೋಬೋದು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇವ್ರ ಹ್ಯಾಂಡ್ಸಲ್ಲಿ ತುಂಬ ಟ್ಯಾನ್ ಆಗಿತ್ತು. ನಿಮಗೆ ಟ್ಯಾನ್ ಹೋಗಬೇಕು ಅಂತಂದರೆ ಮೇನಾಗಿ ರಿಕಾ ವ್ಯಾಕ್ಸಲ್ಲೇ ತುಂಬ ಟ್ಯಾನ್ ಹೋಗುತ್ತೆ, ಆಮೇಲೆ ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ರಿಕಾ ವ್ಯಾಕ್ಸೇ ಯೂಸ್ ಮಾಡೋದು. ತೋರಿಸ್ತಾ ಇದ್ದೀನಿ ನೋಡಿ, ಅಪ್ಲೈ ಹೇಗೆ ಮಾಡೋದು ಅನ್ನೋದು ನೋಡಿ. ಹೇರ್ ಗ್ರೋತ್ ಹೇಗಿರುತ್ತೆ, ನಾವು ಅಪ್ಲೈ ಹೇಗೆ ಮಾಡೋದು ಅನ್ನೋದು ನೀಟಾಗಿ ತೋರಿಸ್ತಾ ಇದ್ದೀನಿ. ವ್ಯಾಕ್ಸ್ ಅಪ್ಲೈ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲೇ ಸ್ಟ್ರಿಪ್ಸಿಂದ ರಿಮೂವ್ ಮಾಡಬೇಕು. ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ. ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ರಿಮೂವ್ ಮಾಡಿದ್ರೆ ಆರಾಮಾಗಿ ನೀಟಾಗಿ ಒಂದು ಹೇರ್ಸ್ ಇಲ್ದಂಗೆ ಕ್ಲೀನಾಗಿ ಬರುತ್ತೆ. ಅದಕ್ಕೋಸ್ಕರ ಆಪೋಸಿಟ್ ಡೈರೆಕ್ಷನಲ್ಲೇ ಸ್ಟ್ರಿಪ್ಸಲ್ಲಿ ರಿಮೂವ್ ಮಾಡಬೇಕು. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ, ನೋಡಿ ಎಷ್ಟು ಟ್ಯಾನ್ ಇದೆ. ನನಗೆ ಸ್ಟ್ರಿಪ್ಸಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡಿ ತೋರಿಸ್ತಾ ಇದ್ದೀನಿ. ತುಂಬ ಟ್ಯಾನ್ ಇತ್ತು ಹ್ಯಾಂಡ್ಸಲ್ಲಂತೂ. ಆಮೇಲೆ ಹ್ಯಾಂಡ್ಸು ಡ್ರೈ ಆಗಿತ್ತು, ತುಂಬ ಅವ್ರದ್ದು ರಫ್ ಆಗಿತ್ತು. ವ್ಯಾಕ್ಸ್ ಆಫ್ಟರ್ ವ್ಯಾಕ್ಸಿಂದ ತುಂಬ ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಹೇರ್ ಡೈರೆಕ್ಷನ್ ನೋಡಿ ಅಪ್ಲೈ ಮಾಡಿ. ಅದಾದಮೇಲೆ ಆಪೋಸಿಟ್ ಡೈರೆಕ್ಷನಿಂದ ಸ್ಟ್ರಿಪ್ಸಿಂದ ರಿಮೂವ್ ಮಾಡಬೇಕು. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂತ ಅಂದರೆ ಅಷ್ಟು ಕ್ಲೀನಾಗಿ ಹೇರ್ಸ್ ಬರ್ತಾಯಿದೆ ರಿಕಾ ವ್ಯಾಕ್ಸು. ನಾನು ರಿಕಾ ವ್ಯಾಕ್ಸ್ ಮಾಡೋಕ್ಕೆ ಅದಕ್ಕೋಸ್ಕರ ಹೀಟರ್ ಬಾಕ್ಸ್ನ ಬೇರೆ ನಾನು ತೊಗೊಳ್ಳಿಲ್ಲ, ನಾರ್ಮಲ್ ಹೀಟರ್ ಬಾಕ್ಸಲ್ಲೇ ರಿಕಾ ವ್ಯಾಕ್ಸ್ ಹಾಕಿ ತೊಗೊಂಡಿರೋದು. ನೋಡಿ ನಾರ್ಮಲ್ ಆಗಿ ನಾನು ಇದಕ್ಕೋಸ್ಕರ ಆಯಿಲ್ ಯಾವುದೂ ಅಪ್ಲೈ ಮಾಡಿಲ್ಲ, ಬರೀ ಪೌಡ್ರಿಂದನೇ ಅಪ್ಲೈ ಮಾಡಿ ಪೌಡ್ರಿಂದನೇ ರಿಕಾ ವ್ಯಾಕ್ಸ್ನ ರಿಮೂವ್ ಮಾಡ್ತಿದ್ದೀನಿ. ಸ್ಟ್ರಿಪ್ಸಲ್ಲಿ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಸೇಮ್ ಮೆಥಡು. ಹೇರ್ ಹೇಗಿರುತ್ತೆ ಆ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಿದ್ರೆ ಆಯಿತು. ಸ್ಟ್ರಿಪ್ಸಿಂದ ಕ್ಲೀನಾಗೆ ಬರುತ್ತೆ, ಏನಿಲ್ಲ. ಬಿಗಿನರ್ಸ್ ಯಾರ್ಯಾರು ಇರ್ತೀರೋ ನೀಟಾಗಿ ನೋಡ್ಕೊಳ್ಳಿ. ನಾರ್ಮಲಾಗಿ ಮನೇಲಿ ನೀವು ಯಾರ್ಯಾರು ಮಾಡ್ಕೊಳ್ತೀರೋ ಏನು ಪ್ರಾಬ್ಲಮ್ ಏನಾಗಲ್ಲ. ಹಾಟ್ ಆಗಬಾರ್ದು ವ್ಯಾಕ್ಸ್ ಅಷ್ಟೇ. ತುಂಬ ಹಾಟ್ ಆದರೆ ಸ್ಕಿನ್ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಸ್ಕಿನ್ ಬರ್ನ್ ಆದರೆ ಆಮೇಲೆ ಅದು ಹೋಗೋದೇ ಇಲ್ಲ. ಮೇನು ನೀವು ಡೈರೆಕ್ಷನ್ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ತುಂಬ ಹಾಟ್ ಆಗೋಕ್ಕೆ ಬಿಡಬೇಡಿ ಅಷ್ಟೇ. ಹೀಟರ್ ಬಾಕ್ಸು ಆಫ್ ಮಾಡಿ ಆನ್ ಮಾಡಿ ಡೈರೆಕ್ಷನ್ ಹೇಗಿದೆ ಆಗ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆಲ್ಲೂ ಯಾವುದೇ ಕಾರಣಕ್ಕೂ ಒಂದು ಹೇಸು ಇರಲ್ಲ, ಅಷ್ಟು ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಅದಕ್ಕೆ ನಾನು ಕ್ಲೀನಾಗಿ 2 ಹ್ಯಾಂಡ್ಸು ತೋರಿಸ್ತಾ ಇದ್ದೀನಿ. 2 ಹ್ಯಾಂಡ್ಸಲ್ಲೂ ಕ್ಲೀನಾಗಿ ತುಂಬ ಟ್ಯಾನ್ ಇರೋದ್ರಿಂದ ನೀಟಾಗಿ ತೋರಿಸ್ಬೇಕು ಅಂತ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಆಪೋಸಿಟ್ ಡೈರೆಕ್ಷನಲ್ಲೇ ಸ್ಟ್ರಿಪ್ಸಿಂದ ರಿಮೂವ್ ಮಾಡಿದ್ರೆ ಒಂದು ಹೇರ್ಸ್ ಇರಲ್ಲ, ನೀಟಾಗಿ ಹೋಗುತ್ತೆ. ಆಮೇಲೆ ಈ 1 ಹ್ಯಾಂಡ್ಸ್ ಕಂಪ್ಲೀಟ್ ಆಯಿತು. 2ನೇ ಹ್ಯಾಂಡ್ಸ್ಗೆ ನಾನು ಪೌಡ್ರೇ ಅಪ್ಲೈ ಮಾಡ್ತಾ ಇದ್ದೀನಿ, ಬೇರೆ ಏನೂ ಅಪ್ಲೈ ಮಾಡಿಲ್ಲ. ಪೌಡ್ರ್ ಅಪ್ಲೈ ಮಾಡಿದ್ರು ನೀಟಾಗಿ ವ್ಯಾಕ್ಸ್ ಬರುತ್ತೆ. ಆಮೇಲೆ ರಿಕಾ ವ್ಯಾಕ್ಸ್ ಅಂತಂದರೆ ಹೀಟ್ರ್ ಬಾಕ್ಸ್ ಮೇನಾಗಿ ಬೇರೆ ಬರಬೇಕು, ಬೇರೆ ಇರಬೇಕು ಅಂತಾರೆ. ನಾನು ಹೀಟ್ರ್ ಬಾಕ್ಸು ನಾರ್ಮಲೇ ತೊಗೊಂಡಿದ್ದೀನಿ. ಮನೇಲಿ ಮಾಡೋದ್ರಿಂದ ಹೀಟ್ರ್ ಬಾಕ್ಸು ನಾರ್ಮಲೇ ತೊಗೊಳ್ಳಿ. ಅದಾದಮೇಲೆ ಈ ವ್ಯಾಕ್ಸು ಅಷ್ಟೇ, ನಿಮ್ಗೆ ಎಷ್ಟು ಕ್ವಾಂಟಿಟಿಗೆ ಅವತ್ತು ಖರ್ಚಾಗುತ್ತೆ ಅಷ್ಟೇ ಕ್ವಾಂಟಿಟಿಲಿ ವ್ಯಾಕ್ಸ್ ಹಾಕ್ಕೊಳ್ಳಿ. ಅಷ್ಟೇ ಸಾಕು, ಅಷ್ಟಕ್ಕೆ ಆಗುತ್ತೆ. ಆರಾಮಾಗಿ ನೀವು ಮನೇಲೇ ಮಾಡ್ಕೋಬೋದು. ಹಾಟ್ ಆಗಬೇಕಾದ್ರೆ ಅಪ್ಲೈ ಮಾಡ್ಬೇಕಾದ್ರೆ ತಿನ್ನಾಗಿ ಅಪ್ಲೈ ಮಾಡಿ. ತಿಕ್ಕಾಗಿ ಅಪ್ಲೈ ಮಾಡಿದ್ರೆ ತುಂಬ ಬಿಸಿ ಅನಿಸುತ್ತೆ. ತಿನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಯಾವಾಗಲೂ ನಿಮಗೆ ರೆಡ್ಡಾಗಿ ಏನೂ ಬರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ನಾನು ಎಲ್ಲ ಕಡೆಯೂ ತಿನ್ನಾಗಿ ಅಪ್ಲೈ ಮಾಡಿದ್ದೀನಿ, ತಿಕ್ಕಾಗಿ ಅಪ್ಲೈ ಮಾಡಿಲ್ಲ. ನೀವು ಇದನ್ನು ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಯಾರಿಗೂ ಏನು ಎಲ್ಲರೂ ಆರಾಮಾಗಿ ಮಾಡ್ಕೋಬೋದು, ಯಾರಿಗೂ ಏನು ಕಷ್ಟ ಅಂತ ಅನಿಸೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ನಾವು ವ್ಯಾಕ್ಸ್ನ ಮಾಡ್ಕೋಬೋದು. ಅದಕ್ಕೋಸ್ಕರ ನಿಮಗಿದು ವಿಡಿಯೋ ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ ನನಗೆ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದು ಬೆನಿಫಿಟ್ಸ್ ಏನು ಅಂತಂದರೆ ನಾವು ರಿಕಾ ವ್ಯಾಕ್ಸ್ ಮಾಡೋದ್ರಿಂದ ಟ್ಯಾನು ಪ್ಯಾಕ್ ಹಾಕಬೇಕು ಅನ್ನೋದೇನಿಲ್ಲ. ಇದು ರಿಕಾ ವ್ಯಾಕ್ಸ್ ಮಾಡಿಸೋದ್ರಿಂದ ನೀಟಾಗಿ ಟ್ಯಾನ್ ರಿಮೂವ್ ಆಗೋದು ನಮಗೊಂದು ಅಡ್ವಾಂಟೇಜೇ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮಗೆ ಟ್ಯಾನು ಹೋಗಬೇಕು, ಸ್ಮೂತ್ನೆಸ್ಸು ಬರಬೇಕು ಅಂದರೆ ರಿಕಾ ವ್ಯಾಕ್ಸ್ ಮಾಡಿಸಿ. ಬೆಸ್ಟು, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇವರು ತುಂಬ ಟ್ಯಾನು, ನಾನು ಒಂದೇ ಸತಿ ಮಾಡಿದಾಗಲೇ ಒಂದು 80% ಟ್ಯಾನ್ ಬಂದುಬಿಡ್ತು, ಅಷ್ಟು ಟ್ಯಾನ್ ಇತ್ತು. ನೋಡಿ ಇದು ಹ್ಯಾಂಡ್ಸ್ ತೋರಿಸ್ತಾ ಇದ್ದೀನಿ. ಆಪೋಸಿಟ್ ಡೈರೆಕ್ಷನಲ್ಲೇ ರಿಮೂವ್ ಮಾಡ್ತಾ ಇರೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇತ್ತು ಅಂತಂದರೆ ಅಷ್ಟು ನೀಟಾಗಿ ವ್ಯಾಕ್ಸಲ್ಲಿ ಟ್ಯಾನು ಬಂದ್ಬಿಡ್ತು.
ನಾನು ಎಲ್ಲೂ ತಿಕ್ಕಾಗಿ ಅಪ್ಲೈ ಮಾಡ್ತಾಯಿಲ್ಲ. ತಿಕ್ಕಾಗಿ ಅಪ್ಲೈ ಮಾಡಿದ್ರೆ ಅವ್ರಿಗೆ ಒಬ್ಬೊಬ್ರಿಗೆ ಬಿಸಿ ತುಂಬ ಆದಾಗ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ. ತಿನ್ನಾಗಿ ಅಪ್ಲೈ ಮಾಡಿ. ನೀವು ಬಿಗಿನರ್ಸ್ ಯಾರ್ಯಾರು ಇರ್ತಿರೋ ಮನೇಲೇ ಮಾಡ್ಕೋಬೇಕು ಅಂತಿದ್ದೀರೋ ಅವರೆಲ್ಲ ತಿನ್ನಾಗಿ ಅಪ್ಲೈ ಮಾಡಿ ಆರಾಮಾಗಿ ಎಲ್ಲೂ ಮಿಸ್ ಆಗಲ್ಲ, ನೀಟಾಗಿ ಬರುತ್ತೆ. ವ್ಯಾಕ್ಸ್ ಹೀಟ್ ಆಗಬಾರ್ದು ಅಷ್ಟೇ ಫ್ರೆಂಡ್ಸ್, ಹೀಟ್ ಆಗದ ಇರೋಂಗೆ ನೋಡ್ಕೊಳ್ಳಿ. ಈ ಡೈರೆಕ್ಷನಲ್ಲೇ ಮಾಡಬೇಕು, ಅದಕ್ಕೋಸ್ಕರ ಡೈರೆಕ್ಷನ್ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಡೈರೆಕ್ಷನು ನಿಮಗೆ ಹೇರ್ಸ್ ಕಾಣಿಸ್ತಾ ಇದೆಯೋ ಇಲ್ವೋ, ಒಟ್ಟಿನಲ್ಲಿ ಈ ಡೈರೆಕ್ಷನಲ್ಲೇ ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ನೋಡಿ ತಿನ್ನಾಗೆ ಅಪ್ಲೈ ಮಾಡಿದ್ದೀನಿ, ತಿಕ್ಕಾಗಿ ಅಪ್ಲೈ ಮಾಡಿಲ್ಲ. ಅದಾದಮೇಲೆ ಕಂಪ್ಲೀಟಾಗಿ ವಾಟರಲ್ಲಿ ವೈಪ್ ಮಾಡಿದೆ, ವೈಪಲ್ಲಿ. ಆಮೇಲೆ ಲೋಷನ್ನು, ನಾರ್ಮಲ್ ಲೋಷನ್ನು ನಿಮ್ಮ ಮನೇಲಿ ಯಾವ ಲೋಷನ್ಸ್ ಇರುತ್ತೆ ಆ ಲೋಷನ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಕೊಡಿ. 2 ಹ್ಯಾಂಡ್ಸ್ಗೂ ಸಾಕು, ಕಂಪ್ಲೀಟ್ ಆಗುತ್ತೆ. ತುಂಬ ಹ್ಯಾಂಡ್ಸ್ ಅಂತೂ ತುಂಬ ಶೈನಿಂಗ್ ಆಗಿ ತುಂಬ ಕಲರ್ಫುಲ್ ಆಗಿತ್ತು. ತುಂಬ ಟ್ಯಾನ್ ಆಗಿರೋದ್ರಿಂದ ಅವರಂತೂ ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ರಿಸಲ್ಟ್ ಅಂತ. ನಿಮ್ಮ ಹತ್ರ ಯಾವ ಲೋಷನ್ಸ್ ಇದೆ ಆ ಲೋಷನ್ ಅಪ್ಲೈ ಮಾಡಿ ನೀಟಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ಟರೆ ಸಾಕು. ಕ್ಲೀನಾಗಿ ಸ್ಮೂತಾಗಿ ಶೈನಿಂಗ್ ಫುಲ್ ಆಗಿರುತ್ತೆ ಹ್ಯಾಂಡ್ಸ್, 2 ಹ್ಯಾಂಡ್ಸೂ ನೋಡಿ ಎಷ್ಟು ಕ್ಲೀನಾಗಿ ಶೈನಿಂಗ್ ಕಾಣಿಸ್ತಾ ಇದೆ ಹ್ಯಾಂಡ್ಸ್ ಅಂತ ನೋಡಿ. ಅವರು 2 ಹ್ಯಾಂಡ್ಸು ತೋರಿಸ್ತಾ ಇದ್ರು ವೀಡಿಯೋಸ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.